ತುಮಕೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಎಸ್ಪಿ ಅಶೋಕ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಜಿಲ್ಲೆಯ 4 ಪ್ರಮುಖ ಪ್ರಕರಣಗಳನ್ನ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಊಟ ಕೇಳುವ ನೆಪದಲ್ಲಿ ಶಿಕ್ಷಕಿಯ ಮಾಂಗಲ್ಯ ಕಿತ್ತೊಯ್ದಿದ್ದ ಮಹಿಳೆ ಸೇರಿದಂತೆ 2 ಆರೋಪಿಗಳನ್ನ ತುಮಕೂರು ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ತುಮಕೂರು ಗ್ರಾಮಾಂತರದ ಊರುಕೆರೆ ಸರ್ವಿಸ್ ರಸ್ತೆಯಲ್ಲಿ ಲಾರಿ ಚಾಲಕನ ಮೊಬೈಲ್ ಮತ್ತು 57,400 ರೂಪಾಯಿ ನಗದು ಕಿತ್ತುಕೊಂಡು ಪರಾರಿಯಾಗಿದ್ದ ಕಳ್ಳರನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತುಮಕೂರು ನಗರದಲ್ಲಿ ಗಾಂಜಾ ಸೊಪ್ಪು ಮಾರಾಟ ಮಾಡುತ್ತಿದ್ದ 6 ಆರೋಪಿಗಳನ್ನು ತಿಲಕ್ ಪಾರ್ಕ್ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ರೋಟ್ರಿಂಗ್, ಸಿಸಿ ಕ್ಯಾಮೆರಾ ಮತ್ತು ಸ್ಟಾರ್ಟರ್ ಕಳವು ಮಾಡುತ್ತಿದ್ದಂತಹ ಆರೋಪಿಗಳನ್ನ ಬಂಧಿಸುವಲ್ಲಿ ಮಧುಗಿರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಅವರ ಜಮೀನಲ್ಲಿ ಒಂದು ಸ್ಟಾರ್ಟರ್ ಕಳ್ತನ ಆಗುತ್ತೆ, ಮತ್ತೆ ಆ ಜಮೀನಲ್ಲಿ ಅಳವಡಿಸಿರುವ CCTV ಕ್ಯಾಮೆರಾನು ಸಹ ಕಳ್ತನ ಆಗುತ್ತೆ. ಈ ಬೇಸಿಸ್ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ನಾವು ಫುಟೇಜ್, ಅದು ಕ್ಲೌಡ್ ಬೇಸ್ಡ್ ಇರುತ್ತೆ, ಇಂಟರ್ನೆಟ್ ಬೇಸ್ಡ್, ಆ ಫುಟೇಜ್ ಅನ್ನು ಸಹ ನಮಗೆ ಕೊಡ್ತಾರೆ. ಸೊ ಆ ಫುಟೇಜ್ ಬೇಸಿಸ್ ಮೇಲೆ ನಾವು ನಮ್ಮ ಟೀಮ್, ಮಧುಗಿರಿ ಟೀಮ್ ಹುಡುಕಾಡುವಾಗ ಸೊ ಅಕ್ಯೂಸ್ಡ್ ಮಹೇಶ್ ಎಂಬ ವ್ಯಕ್ತಿ 28 ವರ್ಷ, ಇವನಿಗೆ ಕೆಲಸ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾನೆ. ಮರಿತಿಮ್ಮನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಮಧುಗಿರಿ ತಾಲೂಕು. ಸದ್ಯಕ್ಕೆ ವಾಸ ಕರಡಿಪುರ, ಮಧುಗಿರಿ ಟೌನಲ್ಲಿ ವಾಸ ಇರ್ತಾನೆ. ಈ ವ್ಯಕ್ತಿ ಈ ಸ್ಟಾರ್ಟರ್ಗಳನ್ನೆಲ್ಲನೂ ಕಳ್ತ ಮಾಡಿ ಇದನ್ನು ಫೇಸ್ಬುಕ್ ಮೂಲಕ, ಅವನು ಫೇಸ್ಬುಕ್ ಪೇಜ್ ಮೂಲಕ ಕಡಿಮೆ ಬೆಲೆಗೆ ಮತ್ತೆ ಇದನ್ನು ರೀಸೇಲ್ ಮಾಡುವಂಥ ಕೆಲಸವನ್ನು ಶುರು ಮಾಡಿದ್ದಾನೆ. ಸೊ ಒಂದು ವ್ಯವಸ್ಥಿತವಾಗಿ ಇವನು ಈ ಕೆಲಸ ಮಾಡ್ತಿದ್ದ. ಸೊ ಈ ವಿಚಾರದಲ್ಲಿ ಸುಮಾರು 66 ಸ್ಟಾರ್ಟರ್ಸ್ ವರ್ತ್ ಆಫ್ 9.5 lakh, ಒಂದು CCTV ಕ್ಯಾಮೆರಾ 25,000 ವರ್ತ್, ಮತ್ತು ಅವರು ಬಳಸಿರುವ ಕಾರ್, ಓಮ್ನಿ ಕಾರ್ ಸುಮಾರು 2 ಲಕ್ಷ, ಮತ್ತು ಅವರು ಬಳಸ್ತಾ ಇರುವ ಒಂದು ಹೀರೋ ಸ್ಪ್ಲೆಂಡರ್ ಬೈಕ್ ಮತ್ತು ಒಂದು 50,000 ಕ್ಯಾಶ್. ಸೊ ಇಷ್ಟು ವಸ್ತುಗಳನ್ನು ಮತ್ತು ಕಳ್ಳತನ ಮಾಡಿರುವ ಮಾಲವನ್ನು ನಾವು ಸೀಸ್ ಮಾಡಲಾಗಿದೆ. ಈಗ ಇದರಲ್ಲಿ ಬಹಳಷ್ಟು ವಿಚಾರಗಳಲ್ಲಿ FIR ಆಗಿಲ್ಲ. ಈಗ ನಾವು ಆ ಕನ್ಸರ್ನ್ ಓನರ್ಸ್ ಅನ್ನು ಹುಡುಕಿ ಎಲ್ಲಿ ಏನೇನಾಗಿದೆ ಅನ್ನೋದು, ಅದರಿಂದ ಅವನು ನಾವು ಇದು ತಗೊಳ್ತಾ ಇದ್ವಿ, ಕಂಪ್ಲೇಂಟ್ ತಗೊಳ್ತಾ ಇದ್ವಿ. ಅದ್ರ ಜೊತೆಗೆ ಈಗಾಗಲೇ 5 ಕೇಸಸ್ನಲ್ಲಿ ಕ್ರೈಮ್ ನಂಬರ್ 110/26 ಮಧುಗಿರಿ, 42/24 ದನ್ನಿನ್ಶಿವರ, 19/26 ದನ್ನಿನ್ಶಿವರ, 43/25 ಅಮೃತೂರು, 105/26 ಕೊಡಿಯಾಹಳ್ಳಿ, ಇಷ್ಟು ಕೇಸಸ್ನಲ್ಲಿ ಮಾಲ್ ಪತ್ತೆ ಮಾಡಲಾಗಿದೆ. ಇನ್ನೂ ಬೇರೆ ಎಲ್ಲೆಲ್ಲಿ ಈ ಥರ ಕಳ್ತನ ಆಗಿದೆ ಅನ್ನೋದು ನಾವು ಹುಡುಕಿ ಮಿಕ್ಕಿದವರಿಗೂ ಸಹ ನಾವು ವಾಪಸ್ ಹಿಂದಿರಿಸಲಾಗುತ್ತದೆ. ಅದರಲ್ಲಿ ನಮಗೆ ಈ ನ್ಯಾಷನಲ್ ಹೈವೇ, ಏನು ಪುಣೆ ನ್ಯಾಷನಲ್ ಹೈವೇ ಇದೆ, ಆ ಹೈವೇ ಅಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಇನ್ಸಿಡೆಂಟ್ಸ್ ಆಗ್ತವೆ. ಒಂದು ಇನ್ಸಿಡೆಂಟ್ ನಲ್ಲಿ ಒಂದು ಟ್ರಕ್ ಸೈಡ್ ಅಲ್ಲಿ ನಿಂತಿರುತ್ತೆ, ಡ್ರೈವರ್ ಮೂತ್ರ ವಿಸರ್ಜನೆಗಾಗಿ ಗಾಡಿನ ಸೈಡ್ ಹಾಲ್ಟ್ ಮಾಡಿ ವಾಪಸ್ ಹೋಗಿರ್ತಾರೆ. ಆ ವಿಚಾರದಲ್ಲಿ ಅಲ್ಲಿ ಒಬ್ಬ ಇಬ್ರು ಅಕ್ಯೂಸ್ಗಳು, ಅಂದ್ರೆ ಇಬ್ರು ಅನ್ನುವಂತ ಪೀಪಲ್ ಬಂದು ಅಲ್ಲಿ ಅವ್ರನ್ನು ಚಾಕು ತೋರಿಸಿ ಸುಮಾರು 57,000 ದುಡ್ಡು ಏನಿರುತ್ತೆ ಅದನ್ನು ಕಿತ್ಕೊಂಡು ಹೋಗಿರೋ ಘಟನೆ ನಡೆದಿರುತ್ತೆ. ಅದು ನಡೆದಿರುವ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅದೇ ರಾತ್ರಿ ಸುಮಾರು ಅರ್ಲಿ ಅವರ್ಸ್ 3 ಗಂಟೆಗೆ ಇನ್ನೊಂದು ರೋಡ್ ಸೈಡ್ ಒಬ್ಬ ಫ್ಯಾಮಿಲಿ, ಏನು ಬ್ಯಾಂಗ್ಳೂರ್ ಕಡೆ ಹೋಗ್ತಾ ಇರುವಂತ ಫ್ಯಾಮಿಲಿ, ನಿದ್ದೆ ಬಂದಿರೋದ್ರಿಂದ ಡ್ರೈವರು ಮತ್ತೆ ಅವ್ರ ಫ್ಯಾಮಿಲಿ, ಅವ್ರ ಗಂಡ ಹೆಂಡತಿ ಅವ್ರ ಫ್ಯಾಮಿಲಿ ಜೊತೆಗೆ ಮಲಗಿರ್ತಾರೆ ರೋಡ್ ಸೈಡ್. ಅಲ್ಲಿನೂ ಸಹ ಹೋಗಿ ಸುಮಾರು 1,80,000 ಚಿನ್ನದ ಮಾಂಗಲ್ಯ ಸರವನ್ನು ಅವರು ಕಿತ್ಕೊಂಡು ಹೋಗ್ತಾರೆ ಮಲಗಿರುವಂತ ಸಮಯದಲ್ಲಿ. ಈ 2 ವಿಚಾರದಲ್ಲಿ ಬೇರೆ ಬೇರೆ FIRಗಳು 142/26 ತುಮಕೂರು ರೂರಲ್ ಅಲ್ಲಿ ಮತ್ತು 83/26 ಪೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ FIR ಮಾಡಲಾಗಿದೆ. ಈ ಇಬ್ಬರು ಅಕ್ಯೂಸ್ಗಳು ಸೈಯದ್ ಉಸ್ಮಾನ್, ಸನ್ ಆಫ್ ಸೈಯದ್ ಸೈಫುಲ್ಲಾ, 22 ವರ್ಷ, ಮತ್ತು ಆಕಾಶ್ ಆರ್, ಸನ್ ಆಫ್ ಅಲಿಯಾಸ್ ಡುಮ್ಮಾ, ಸನ್ ಆಫ್ ರಾಮಕೃಷ್ಣ, 26 ವರ್ಷ. ಈ ಸೈಯದ್ ಉಸ್ಮಾನ್ ಅನ್ನೋರು ಪಾತ್ರೆ ವ್ಯಾಪಾರ ಮಾಡೋರು ಮತ್ತು ಆಕಾಶ್ ಆರ್ ಅನ್ನೋರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಇವರಿಬ್ರು ಬ್ಯಾಂಗ್ಳೂರ್ ಸಿಟಿಯಲ್ಲಿ, ದೊಡ್ಡಬಳ್ಳಾಪುರ ಟೌನ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆದವರು.
ಇವರಿಬ್ಬರು ಜೊತೆಗೆ ಬಂದು ಆ ದಿನ ರಾತ್ರಿ ಘಟನೆ ಮಾಡಿರೋದು ನಮಗೆ ಕಂಡು ಬರುತ್ತೆ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.